JP ನ್ಯೂಸ್ಗೆ ಸ್ವಾಗತ. ನಾನು BN ಗೋಪಾಲಕೃಷ್ಣ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಜೀವನದ ಅರ್ಥ ಸಿಗಬಹುದು. ಸ್ನೇಹಿತರೆ, ನಾವು ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಶುದ್ಧರಾಗಿ ಶುಚಿರ್ಭೂತರಾಗಿ ಮೊದಲು ದೇವಾಲಯದಲ್ಲಿ ದೇವರ ದರ್ಶನ ಮಾಡಿಕೊಂಡು ತದನಂತರದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗುತ್ತೇವೆ. ಇದು ಅಂದಿನ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಮಾನವ ಜೀವನದ ಸನ್ಮಾರ್ಗದ ದಾರಿ. ನಮ್ಮಲ್ಲಿ ಕೆಲವೊಮ್ಮೆ ಕೆಲಸ ಕಾರ್ಯಗಳು ನಡೆಯದಿದ್ದಾಗ, ಸಂಸಾರ ಬಂಧನದಲ್ಲಿ ವ್ಯತ್ಯಯ ಉಂಟಾದಾಗ, ದಿಕ್ಕು ತೋಚದೆ ಮಾನಸಿಕ ಒತ್ತಡದಿಂದ ಹತಾಶರಾಗಿ ಅಂದು ನೆನಪು ಬರುವುದು ನಾವು ನಂಬಿದ ದೇವರು. ಯಾರಲ್ಲಿಯೂ ಹೇಳಿಕೊಳ್ಳಲಾಗದ ಹತ್ತಾರು ಸಮಸ್ಯೆಗಳನ್ನು ಆ ದೇವರ ಮುಂದೆ ಕಣ್ಮುಚ್ಚಿ ಕುಳಿತುಕೊಂಡು ತುಂಬಿದ ಮನಸ್ಸಿನಿಂದ ದೇವರಲ್ಲಿ ಅರ್ಪಿಸಿಕೊಂಡು ಮಾತನಾಡುತ್ತೇವೆ. ನಮ್ಮ ಸಮಸ್ಯೆಗಳನ್ನು ದೇವರಿಗೆ ಅರ್ಪಣೆ ಮಾಡಿಕೊಂಡಾಗ ಒಂದು ರೀತಿಯಲ್ಲಿ ಮನಸ್ಸಿನ ಭಾರ ಸ್ವಲ್ಪ ತಿಳಿಯಾಗುತ್ತದೆ ಮತ್ತು ನೆಮ್ಮದಿ ಎನಿಸುತ್ತದೆ. ಆ ನೆಮ್ಮದಿಯೊಂದಿಗೆ ತನ್ನ ದೇವರ ದರ್ಶನ ಮಾಡಿದಂತಹ ಭಕ್ತ ಸಂತೋಷಗೊಳ್ಳುವುದೇನೆಂದರೆ, ತನ್ನೆಲ್ಲ ಸಕಲ ಸಂಕಷ್ಟಗಳು ಪರಮಾತ್ಮನ ಪಾರ ಮಾಡುತ್ತಾನೆ ಎಂಬ ಅಪಾರವಾದ ನಂಬಿಕೆಯಿಂದ ಮನೆಗೆ ತೆರಳಿ ಮುಂದಿನ ತನ್ನ ದೈನಂದಿನ ಬದುಕು ನಡೆಸುತ್ತಾನೆ. ಬರಿಯ ನಂಬಿಕೆ ಇದ್ದರೆ ಸಾಲದು. ಏನೋ ದೇವರು ಪೂಜೆ ಮಾಡಿದ್ದಾಯಿತು, ದೇವರಲ್ಲಿ ಕೇಳಿಕೊಂಡಿದ್ದಾಯಿತು, ನಾಳೆಯಿಂದ ಎಲ್ಲವೂ ನನ್ನ ಮುಂದೆ ಬರುತ್ತದೆ ಎಂದು ವೃಥಾ ಸುಮ್ಮನೆ ಸಮಯ ವ್ಯರ್ಥ ಮಾಡಿದರೆ ಜೀವನಕ್ಕೆ ದಾರಿ ಸಿಗುವುದಿಲ್ಲ. ನೀವು ನಂಬಿಕೊಂಡ ದೇವರೂ ಏನು ಮಾಡಲು ಸಾಧ್ಯವಿಲ್ಲ. ಕೆಲಸ ಮಾಡದೆ ಸುಮ್ಮನೆ ಕುಳಿತು ತನಗೆಲ್ಲ ಬೇಕು ಎಂದು ಅಪೇಕ್ಷೆ ಪಟ್ಟರೆ ಅದರ ಪ್ರತಿಫಲ ಅನುಭವಿಸಬೇಕಾಗುತ್ತದೆ. ಕೆಲಸ ಮಾಡಿ ಗೆಲ್ಲಬೇಕೆಂಬ ಭರವಸೆಯ ಗುರಿ ಮಾತ್ರವೇ ಆತನನ್ನು ಸಾಧನವೆಂಬ ಶಿಖರಕ್ಕೆ ಬೆಳೆಸುತ್ತದೆ. ಸಮಯ ವ್ಯರ್ಥ ಮಾಡಲೇಬೇಡಿ. ದೇವರನ್ನು ನಂಬಬೇಕು, ಪೂಜಿಸಬೇಕು ಎಂಬುದು ಸತ್ಯವೇ. ಆದರೆ ಕೆಲವೊಮ್ಮೆ ಸಮಯದ ಅಭಾವದಿಂದ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಲು ಆಗುವುದಿಲ್ಲ. ಆಗ ನಿಮ್ಮಲ್ಲಿ ಅಡಕವಾಗಿರುವ ದೈವವನ್ನು ಮನಸ್ಸಿನಿಂದ ಕಾಣಿ. ನಿಮ್ಮ ಆತ್ಮದಲ್ಲಿರುವ ದೇವತೆಯನ್ನು ಚೇತನಗೊಳಿಸಿ. ಆಗಿಂದಾಗಲೇ ನಿಂತಲ್ಲಿ ಅಥವಾ ಕುಳಿತಲ್ಲಿ ಸ್ಮರಿಸಿಕೊಂಡು ಮನಸ್ಸಿನಿಂದ ಪೂಜೆ ಮಾಡಿ. ಸಮಯವನ್ನು ಕೆಲಸಕ್ಕಾಗಿ ಮೀಸಲಿಟ್ಟು ಕಾಯಕ ಮಾಡಿದರೆ ಮಾತ್ರ ಜೀವನವನ್ನು ಗೆಲ್ಲಲು ಸಾಧ್ಯವಾಗುತ್ತದೆ. ಅದಕ್ಕೆ ಬಸವಣ್ಣನವರು ಒಂದು ವಚನದಲ್ಲಿ ಹೇಳುತ್ತಾರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಬಸವಣ್ಣನವರ ವಚನಗಳಲ್ಲಿ ಅತೀ ಪ್ರಸಿದ್ಧ ವಚನ ಇದಾಗಿದೆ. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಅಂದರೆ ಹಣವಂತರು, ದೈವಭಕ್ತಿ ಉಳ್ಳವರು, ಊರಿನ ಪ್ರಮುಖರು, ಪ್ರಜ್ಞಾವಂತರು ಎಲ್ಲರ ಉದ್ದೇಶವೂ ಒಂದೇ. ತನ್ನ ಗ್ರಾಮಕ್ಕೆ ಅಥವಾ ಊರಿಗೆ ಒಳ್ಳೆಯದಾಗಲಿ, ಜನರ ಅಭಿಲಾಷೆಗಳು ಸಾಕಾರಗೊಳ್ಳಲು ತಾವು ಕಟ್ಟಿಸಿದಂತಹ ದೇವರ ದರ್ಶನ ಪಡೆದು ಪುನೀತರಾಗಲಿ ಎಂದು ಎಲ್ಲರೂ ಸೇರಿ ಒಂದಷ್ಟು ಮೊತ್ತದಿಂದ ದೇವಾಲಯವನ್ನು ಕಟ್ಟಿಸುತ್ತಾರೆ.
ಜನರು ಜೀವನದಲ್ಲಿ ಜಾಗರೂಕರಾಗಲು ಪ್ರಜ್ಞಾವಂತ ಸಮೂಹವನ್ನು ಕರೆಸಿ ಅಲ್ಲಿ ನಡೆಯುವಂತಹ ಹರಿಕತೆ, ಉಪನ್ಯಾಸ, ನಾಟಕ, ನೃತ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಕಲಿತು ಮುಂದಿನ ಜೀವನದಲ್ಲಿ ಜಾಗರೂಕರಾಗಿ ಜ್ಞಾನವನ್ನು, ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಲಿ ಎಂಬುದು ಹಿರಿಯರ ಅಭಿಲಾಷೆಯಾಗಿದೆ. ದೈವತ್ವ ಮತ್ತು ಕಲೆ ಎಂಬುದು ಸಂಸ್ಕಾರವನ್ನು ಹೆಚ್ಚಿಸುತ್ತದೆ. ಉಳ್ಳವರು ಶಿವಾಲಯ ಕಟ್ಟಿಸುವುದಾದರೆ ಬಡವನಾದ ನಾನು ಏನನ್ನು ತಾನೇ ಕಟ್ಟಿಸಬಲ್ಲೆನು ಎಂದು ಬಸವಣ್ಣನವರ ವಚನವನ್ನು ಅರಿವು ಮಾಡಿಕೊಳ್ಳಬೇಕಾಗುತ್ತದೆ. ಹಲವಾರು ಜನರಿಗೆ ಹಣದ ಚೈತನ್ಯವೇ ಇರುವುದಿಲ್ಲ. ಬಡತನ, ನಿರುದ್ಯೋಗ, ಅಂದು ದುಡಿದು ಅಂದು ತಿನ್ನಬೇಕು ಎಂದಿರುವಾಗ ದೇವಾಲಯಕ್ಕೆ ಹೋಗಬೇಕು, ದೇವರ ದರ್ಶನ ಮಾಡಬೇಕು, ಸಮಯ ಮತ್ತು ಹಣದ ಚೈತನ್ಯವಿಲ್ಲ. ಅಂತಹ ಮನುಷ್ಯ ಏನು ಮಾಡಬೇಕು? ದುಡಿಮೆಗೆ ಒತ್ತು ಕೊಟ್ಟು ಬದುಕಬೇಕಾಗಿದೆ. ದುಡಿಯದಿದ್ದರೆ ಉಪವಾಸ ಅಥವಾ ಸಾಲ ಮಾಡಿ ಬದುಕಬೇಕು. ಇಂತಹ ಸಮಸ್ಯೆಗಳು ಎದುರಾದಾಗ ನಾನೇನು ಮಾಡಲಿ ಬಡವನಯ್ಯ ಎಂಬುದು ಗಮನಾರ್ಹವಾಗುತ್ತದೆ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಕೆಲಸ ಮಾಡಿ ಬದುಕಬೇಕೆಂಬ ಮನುಷ್ಯನಿಗೆ ಎಷ್ಟು ಸ್ಪಷ್ಟವಾದ ಅರ್ಥ ಕೊಡುತ್ತದೆ ಅಂದರೆ, ಕೆಲಸದ ಒತ್ತಡಗಳಲ್ಲಿ ಸಮಯವಿಲ್ಲದೆ ತನ್ನ ಆರಾಧ್ಯ ದೈವವನ್ನು ಕಾಣಲು ಗುಡಿಗೋಪುರಗಳಿಗೆ ಹೋಗಲಾಗುವುದಿಲ್ಲ. ತನ್ನಲ್ಲಿ ದುಡ್ಡಿನ ಕೊರತೆ ಮತ್ತು ಸಮಯವೇ ಇಲ್ಲದಿದ್ದಾಗ ತನ್ನ ಮನಸ್ಸಿನಲ್ಲಿ ಅಡಕವಾಗಿರುವ ದೈವತ್ವವನ್ನು ಕಾಣಬೇಕಾಗುತ್ತದೆ. ಸಂದರ್ಭಕ್ಕೆ ಅನುಗುಣವಾಗಿ ಈ ಸಾಲುಗಳು ಜೀವನದ ಅರ್ಥ ಕೊಡುತ್ತದೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಸ್ನೇಹಿತರೆ, ಇದಿಷ್ಟು ಈ ಸಂಚಿಕೆಯ ಪುರಾತನ ಆಧ್ಯಾತ್ಮದ ಮತ್ತು ಬಸವಣ್ಣನವರ ವಿಚಾರ ತಿಳಿಯುವಲ್ಲಿಗೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ.